ಅನ್ಸುತ್ತೆ ಆ ಹೆಂಗಸೆ ಸರಿ ಇಲ್ಲ ಅಂತ. ಯಾಕೋ ಈ ಮದುವೆ ಇಷ್ಟ ಇಲ್ಲಪ್ಪ. ನೀವೇ ಮುಂದೆ ನಿಂತು ಮದುವೆ ಮಾಡಿಸಿ, ಆಮೇಲೆ ಬಂದು ನಾನು ಸೇರ್ಕೊಳ್ತೀನಿ. Sit down. Why can't you understand? ಪದ್ದುಗೆ ಮದ್ವೆಗೆ ಕಾಲ ಕೂಡ್ ಬಂದಿದೆ. ಅದು ಅಲ್ಲದೆ ಅಪರೂಪಕ್ಕೆ ಸಂಬಂಧ ನಮ್ಮನೆಗೆ ಹುಡ್ಕೊಂಡ್ ಬಂದಿದೆ. ಇಂಥ ಟೈಮಲ್ಲಿ ನೀವೆಲ್ರಿ ಹಾಳಾಗೋಗ್ತೀರಾ? ಹಾಗಂತ ಅವ್ನ ಮದುವೆಗೆ ನಾನು ಖರ್ಚು ಮಾಡಿದ್ರೆ ನನಗೆ ಬಂದ ಭಾಗ್ಯ ಏನು? ಹಾಗ್ಯಾಕೆ ಹೇಳ್ತೀರಾ ಹಬಿ? ಮದ್ವೆ ಮಾಡಿಸಿ ಹನಿಮೂನ್ಗೆ ಅಂತ ಪದ್ದನ ಆ ಕಡೆ ಕಳ್ಸಿ, ನಾವ್ ಈ ಕಡೆ ಹೋಗೋಣ. ಸೀತಮ್ಮನವ್ರೆ, ನಿಮ್ ಮನೆಯಲ್ಲಿ 3 ದಿನ ಹ್ಯಾಕ್ ಕಳೆದ್ವಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಆದ್ರೂ ನಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರನೇ ಸಿಗ್ಲಿಲ್ಲ ನೋಡಿ. ಯಾಕೆ ಹುಡುಗ ಚೆನ್ನಾಗಿಲ್ವಾ? ಇವತ್ತೆಲ್ಲ ನಾಳೆ ಕೆಲಸ ಸಿಗುತ್ತೆ. ಪಟ್ ಪಟ್ ಅಂತ ಮದುವೆ ಮಾಡ್ಕೊಟ್ಬಿಡಿ. ನಮ್ಮ ಪ್ರಶ್ನೆಗಳಿಗೆ ಉತ್ತರನೇ ಸಿಗದೆ ನಮ್ಮ ಮಗಳನ್ನ ಹೇಗೆ ನಿಮ್ಮನೆ ಕೊಡಕ್ಕಾಗುತ್ತೆ? ಈಗಂತ ಪ್ರಾಬ್ಲಮ್ ಏನಾಯ್ತು ಅಂತ? ನಾನು ಇನ್ನೂ ಅವ್ರಿಗೆ ಜ್ಯೂಸ್ ಕೊಟ್ಟಿಲ್ವಲ್ಲ, ಅದಕ್ಕೆ ಅವ್ರಿಗೆ ಕೋಪ. ಚಂಪಾ, ಟೈಮ್ಗೆ ಜ್ಯೂಸ್ ಕೊಡ್ಬೇಕು ಅಂತ ಹೇಳಿಲ್ವೇನೆ, ಯಾಕೆ ಹೀಗ್ ಮಾಡ್ದೆ? ನೀವ್ ಹೇಳಿದ್ರಿ ಅಂತ ಈ ಬೀಗಪ್ಪ ನೋಡ್ ನನ್ಗೂ ಸಾಕಾಗೋಯ್ತು. ನಂಗೆ 1 ವಾರ ರಜಾ ಬೇಕು, ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ. ಮೈ ಗಾಡ್, ಇಂಥ ಟೈಮಲ್ಲಿ ರಜಾ ಕೇಳ್ತಾರೇನೆ? ನಿನ್ ರಜನ ಕ್ಯಾನ್ಸಲ್ ಮಾಡ್ಕೊಂಡು ಅಡ್ಗೆ ಮಾಡೋದನ್ನ ಶುರು ಹಚ್ಕೋ. ಕ್ಯಾನ್ಸಲ್ ಮಾಡ್ಕೊ ಅಂತ ಹೇಳೋದಕ್ಕೆ ನೀವ್ ಯಾರೇ? ಅದನ್ನ ನಮ್ಮ ಯಜಮಾನ್ರು ಹೇಳ್ಬೇಕು. ಅವರು ನಮ್ಮ ಯಜಮಾನ್ರು. ಇಟ್ಕೊಳ್ರಿ, ನಾನೆಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದೀನಿ. ಕಟ್ಕೊಂಡು ಅನ್ಬೋಸ್ರದ್ ಕಾಣ್ತಾ ಇಲ್ವೇನೋ? ನೀವ್ ಇಲ್ಲಿ ಹೀಗೆ, ಆ ವಯ್ಯಲ್ಲಿ ಹಾಗೆ. ಹಾಪಿ, ಮನೇಲಿ ಗೆಸ್ಟ್ ಗಳು ಇರ್ಬೇಕಾದ್ರೆ ರಜಾ ಹಾಕ್ತೀನಿ ಅಂತ ಹೇಳ್ತಾಳಲ್ಲ, ಮೊದ್ಲು ಇವಳು ರಜನ ಕ್ಯಾನ್ಸಲ್ ಮಾಡ್ಸ್ರಿ. ಸ್ವಲ್ಪ ಇರ್ರಿ, ಪದ್ದು ವಿಷಯನ ಸೆಟ್ಲ್ ಮಾಡೋಣ ಅಂದ್ರಿ. ಅದನ್ನ ಬಿಟ್ಟು ನಮ್ಮಲ್ಲೇ ಗಲಾಟೆ ಮಾಡ್ತಾ ಇದ್ರೆ ಬಂದವ್ರು ನೋಡಿ ತಪ್ಪು ತಿಳ್ಕೊಳ್ಳಲ್ವೇನ್ರಿ? ಪಾಪ ಅಂತ ಸಲಿಗೆ ಕೊಟ್ರೆ ತಲೆ ಮೇಲೆ ಕುತ್ಕೋತಾರೆ. ನೀವ್ ಹೇಳಿದ್ರಿ ಅಂತ ಸುಮ್ನೆ ಇದ್ದೀನಿ. ಆದಷ್ಟು ಬೇಗ ನಿಶ್ಚಿತಾರ್ಥ ಕಾರ್ಯ ಮುಗಿಸಿ ಅವ್ರನ್ನ ಹೊರಗಟ್ಟಿ. ಒಂದು ಬಿಸ್ನೆಸ್ಗೆ 10 ಲಕ್ಷ ರೂಪಾಯಿ ಅವನಿಗೊಂದು ಸೈಟ್ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಅದು ಎಲ್ಲಿಂದ ತರೋದು? ಹಬಿ, ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ಪದ್ದು ಮದ್ವೆ ಆದ್ಮೇಲೆ ಅವ್ನ ಜೀವನ ನೋಡ್ಕೋಬೇಕೋ ಬೇಡವೋ, ಅದಕ್ಕೆ ಸಣ್ಣದಾಗ ಒಂದ್ ಸೈಟ್ ಕೊಟ್ಬಿಡಿ, ಕೈಗೊಂದು 10 ಲಕ್ಷ ರೂಪಾಯಿ ಕೊಟ್ಬಿಡಿ, ಸೆಟ್ಲ್ ಆಗ್ಬಿಡ್ತಾನೆ. ಇರೋ ದುಡ್ಡು ನಮ್ಗೆ ಸಾಲ್ತಾ ಇಲ್ಲ, ಅವನಿಗೆ ಎಲ್ಲಿಂದ ತರೋದು? ಈಗೇನು ಕೊಡ್ತಿರೋ ಅಥವಾ ಜಾಯಿಂಟ್ ಅಕೌಂಟ್ಗೆ ಕೈ ಹಾಕ್ಲೋ? ನೀವು ಅಲ್ಲಿಗೆಲ್ಲ ಕೈ ಹಾಕಕ್ ಹೋಗ್ಬೇಡಿ. ಸರಿ ಬಿಡಿ, ನಾನೇ ಕೊಡ್ತೀನಿ. ಶಾಸ್ತ್ರಗಳೇ, ದಿನ ಚೆನ್ನಾಗಿದ್ಯಾ? ಯಾರಾದ್ರೂ ದಿನ ನೋಡ್ಕೊಂಡು ಕಾಯ್ಕೊಂಡು ಕುತ್ಕೊಳಕ್ಕಾಗತ್ತಾನೆ? ಪ್ರತಿ ದಿವಸ ಪ್ರತಿ ಕ್ಷಣ ಎಲ್ಲವೂ ಚೆನ್ನಾಗಿರುತ್ತೆ. ಏನು ಇಂಗ್ಲಿಷ್ನವ್ರು ಮದುವೆ ಮಾಡ್ಕೋಬೇಕಾದ್ರೆ ಏಕಾಸಿ ದ್ವಾಸಿ ಮುಹೂರ್ತ ಎಲ್ಲ ನೋಡ್ಕೊಂಡು ಮದುವೆ ಮಾಡ್ಕೊಂತಾರ. ಅವ್ರಿಗೆ ಮಕ್ಕಳು ಬರೀ ಆಗ್ತಾ ಇಲ್ವಾ? ಆದ್ರೆ ಅಲ್ಲಿ ಡೈವೋರ್ಸ್ಗಳು ಜಾಸ್ತಿ ಆಗ್ತಾ ಇದೆಯಲ್ಲ. ನೋಡ, ಗಂಡು ಹೆಣ್ಣು ಮಧ್ಯೆ ಜಗಳ ಬಂದಾಗ ಗಂಡು ಅನ್ಸ್ಕೊಂಡು ಪ್ರಾಣಿ ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಹೋಗ್ತಾ ಇದ್ರೆ ನಂತರ 50 ವರ್ಷ ಸಂಸಾರ ಮಾಡ್ಬೋದು. ಹುಡುಗಿ ಬರ್ಲಿ. ಅವ್ರ ಅಮ್ಮನೂ ಬರ್ಲಿ. ಹುಡುಗನ್ಗೆ 10 ಲಕ್ಷ ಸೈಟು ಸೇರ್ಸಿ ಹೇಳಿ. ಸೈಟ್ ಕೇಳಿದ್ವಲ್ಲ, ಅದ್ರ ಬಗ್ಗೆ ಏನು ಮಾತುಕತೆನೇ ಆಗ್ಲಿಲ್ಲ. ಮಾತಾಡ್ರಿ. ನೋಡಮ್ಮ ಭವ್ಯ, ಪದ್ದುಗೆ ಸ್ವಲ್ಪ ದುಡ್ಡು ಕೊಟ್ಟು ನಿನಗೂ ಪದ್ದುಗೂ ಮದುವೆ ಮಾಡಿಸ್ತೀವಿ. ಮದುವೆ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮ ಈ ಮನೇಲಿ ಇರಬಾರ್ದು, ನೀವು ಒಬ್ಬಳೇ ಇರ್ಬೇಕು. ಒಪ್ಗೆನಾ? ಆಯ್ತು ಅಂಕಲ್. ಮದುವೆ ಆದ್ಮೇಲೆ ನೀವಿಬ್ರು ಬೇರೆ ಮನೇಲೇ ಇರ್ಬೇಕು. ಇದಕ್ಕೆ ಒಪ್ಗೆನಾ? ಆಯ್ತು ಅಂಕಲ್. ಹಾಗಾದ್ರೆ ಈ ಮದುವೆಗೆ ನಂದು ಒಪ್ಪಿಗೆ. ಹಣ ಬದಲಾಯಿಸ್ಬಿಡಪ್ಪ. ಈ ಮನೇಲಿ ಯಾರ್ದ ಮದುವೆ ನಡೀತಾರ ಹಂಗಿದೆ? ಏನಿದು ಆಶ್ಚರ್ಯ, ಇಬ್ರು ಒಂದೇ ತರ ಇದಾರಲ್ಲ. ಜಾಜಿ ಅವ್ರೆ, ಏನಿದೆ ಅನ್ಯಾಯ? ನಂತರನೇ ಇರೋ ಯಾರೋ ಒಬ್ನಿಗೆ ನೀವು ಮದುವೆ ಮಾಡಿಸ್ತಾ ಇದ್ದೀರಾ? ಅಂದ್ರೆ ಪದ್ದು ಇವನಲ್ವಾ? ಪದ್ದು ನಾನೇ ಇಲ್ಲೇ ಇದ್ದೀನಲ್ಲ. ಲೇ, ನೀನೇ ಪದ್ದು ಅನ್ನೋದಕ್ಕೆ ಏನಿದೆ ಸಾಕ್ಷಿ? ಪಾಂಡುರಂಗ, ಹಳ್ಳಿಲಿ ಕುರಿ ಕಾಯ್ತಿದ್ದವ್ನ ಮದುವೆ ಮಾಡಿಸ್ತೀನಿ ಅಂತ ಕರ್ಕೊಂಡ್ ಬಂದ್ಯಲ್ಲ, ಅದು ನಾನೇ ಕಣೋ. ಸೀತತ್ತೆ, ಏನು ಮಕ ನೋಡ್ತಿದ್ಯಲ್ಲ, ನೀನಾದ್ರೂ ಸ್ವಲ್ಪ ಮಾತಾಡೋ. ಲೇ ವಿಟ್ಲ, ನಾನು ಕಣೋ ನಿನ್ನ ಆಪ್ತ ಮಿತ್ರ ಪದ್ದು. ಅರ್ಥ ಬಿಟ್ಟೇನೋ? ಕುಚ್ಚಿಕ್ಕು. ನೀನ್ ಪದ್ದು ಹೋದ್ರೆ ಇವನ್ ಯಾರು? ನಮ್ಮ ಒಂದ್ ದಿವ್ಸನೇ ಹೇಳಿದ್ದಲ್ಲ, ನಾನು ಸಿದ್ದಪ್ಪ ಸಿದ್ದರಾಮಯ್ಯನ ಫ್ಯಾನು. ಅಂದ್ರೆ ನೀನ್ ಈ ಮನೆಯವನಲ್ಲ, ಅನಾಥ ಅಂತ ಆಯ್ತು. ಓಕೆ, ಈ ವಿಷಯ ನಮಗೂ ಗೊತ್ತಿರ್ಲಿಲ್ಲ. ನಾವ್ ಇವನ್ನ ಪದ್ದು ಅನ್ಕೊಂಡು ಮದ್ವೆಗೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡ್ವಿ. ಇವನ್ ಪದ್ದು ಅಲ್ಲ ಸಿದ್ದು ಅಂತ ಗೊತ್ತಾದ್ಮೇಲೆ ನಾವ್ ಯಾಕೆ ಇವನ್ ಮದ್ವೆ ಮಾಡ್ಬೇಕು? ನೋಡಿಮ್ಮ, ಈಗ ಆ ಮಾತೆಲ್ಲ ಬೇಡ. ಮದುವೆಗೆ ಮುಂಚೆ ನೀವು ಅವನ ಬಗ್ಗೆ ವಿಚಾರಿಸ್ಕೋಬೇಕಾಗಿತ್ತು. ಹಾಗೆ ಮಾಡದೇ ಇದ್ದಿದ್ದು ನಿಮ್ದೇ ತಪ್ಪು. ನಿಮ್ಮ ಮಾತಿನ ಪ್ರಕಾರ 10 ಲಕ್ಷ ಒಂದು ಸೈಟ್ ಕೊಟ್ಟು ಮದ್ವೆ ಮಾಡ್ಕೊಟ್ರೆ ಸರಿ. ಇಲ್ಲ ಅಂದ್ರೆ ಇಡೀ ಫ್ಯಾಮಿಲಿ ಮೇಲೆ ಚೀಟಿಂಗ್ ಕೇಸ್ ಹಾಕ್ಬೇಕಾಗತ್ತೆ.